ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ಇವತ್ತೊಂದು ಸಿಂಪಲ್ ಆದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ಸಿಂಪಲ್ ಕೂಡ ಉಂಟು, ಬೇಗನೆ ಆಗುತ್ತೆ ಹಾಗೂ ಟೇಸ್ಟಿ ಕೂಡ ಇದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಸಾಫ್ಟಾಗಿ ಹೊರಗಡೆ ಕ್ರಿಸ್ಪಿಯಾಗಿ. ಈ ರೀತಿ ನೀವು ಬ್ರೇಕ್ಫಾಸ್ಟ್ ಬೆಳಿಗ್ಗೆ ತಿಂದರೆ ನಿಜವಾಗ್ಲೂ ನಿಮ್ಮ ಮನಸ್ಸು ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿದೆ ಈ ಬ್ರೇಕ್ಫಾಸ್ಟ್. ತುಂಬ ಈಸಿಯಾಗಿ ಇದನ್ನು ನಾವು ಮಾಡ್ಬೋದು. ಚಟ್ನಿಯೊಂದಿಗೆ ಕೂಡ ತಿನ್ಬೋದು, ಟೀ ಒಂದಿಗೆ ಹೀಗೇನೂ ನಾವು ಇದನ್ನು ತಿನ್ಬೋದು. ಓಕೆ, ಇವಾಗ ತೋರಿಸ್ತೀನಿ ಯಾವ ರೀತಿ ಮಾಡೋದಂತ ಹೇಳಿ. ಸಣ್ಣ ಜಾರ್ ತೊಗೊಂಡಿದ್ದೀನಿ, ಅದರಲ್ಲಿ ನಾನು ಅರ್ಧ ಕಪ್ಪಷ್ಟು ಹೆಸರು ಬೇಳೆಯನ್ನು ಹಾಕ್ತಾಯಿದ್ದೀನಿ. ಹೆಸರು ಬೇಳೆ ನೆನೆಯಲಿಕ್ಕಿಲ್ಲ, ಏನು ಮಾಡಲಿಕ್ಕಿಲ್ಲ, ಡೈರೆಕ್ಟಾಗಿ ನೀವು ಈ ರೀತಿ ಹಾಕಿದರೆ ಆಯಿತು. ಹೆಸರು ಬೇಳೆಯನ್ನು ಹಾಕಿದ ಮೇಲೆ ಇದಕ್ಕೆ ನಾನಿವಾಗ ರವೆಯನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಅಕ್ಕಿ ರವೆ ಅಂತ ಸಿಗುತ್ತೆ ನೋಡಿ, ರೈಸ್ ರವೆ, ಕಡುಬು ಎಲ್ಲ ಮಾಡ್ತಾರೆ ನೋಡಿ, ಆ ರವೆಯನ್ನು ನಾನು ಇದಕ್ಕೆ 2 ಕಪ್ಪಷ್ಟು ಹಾಕ್ತಾಯಿದ್ದೀನಿ. ಯಾಕೆಂದರೆ ಕೇವಲ ಹೆಸರು ಬೇಳೆ ನಮಗೆ ಇಲ್ಲಿ ಫೈನಾಗಿ ಪೇಸ್ಟ್ ಮಾಡಲಿಕ್ಕೆ ಆಗಲ್ಲ, ಹಾಗಾಗಿ ಇದನ್ನು ಹಾಕಿದರೆ ಇದರೊಂದಿಗೆ ಹೆಸರು ಬೇಳೆ ಕೂಡ ಸ್ವಲ್ಪ ಗ್ರೈಂಡ್ ಆಗುತ್ತೆ ಅಂತ ಹೇಳಿ. ನೋಡಿ ಇವಾಗ ಇದನ್ನು ಗ್ರೈಂಡ್ ಮಾಡಿದ್ದೀನಿ ನೋಡಿ, ಈ ರೀತಿ ನೈಸಾಗಿ ಆಗಬೇಕಂತ ಏನಿಲ್ಲ, ಈ ರೀತಿ ಗ್ರೈಂಡ್ ಆದರೆ ಸಾಕು. ಇದಕ್ಕೆ ನೋಡ್ತಾ ಇದ್ದೀರಲ್ಲ, ಹೀಗೆ. ಓಕೆ, ಇವಾಗ ನಾನಿಲ್ಲಿ ಒಲೆ ಮೇಲೆ ನೀರು ಇಡ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ ರವೆ ತೊಗೊಂಡಿದ್ದರಿಂದ ನಾನಿಲ್ಲಿ 5 ಕಪ್ಪಷ್ಟದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ. ಕೆಲವೊಮ್ಮೆ ಸ್ವಲ್ಪ ಜಾಸ್ತಿನೂ ಬೇಕಾಗ್ಬೋದು, ಆಮೇಲೆ ಡ್ರೈ ಅಂತ ಎನಿಸಿದರೆ ನೀವು ಹಾಕ್ಬೋದು ಎಕ್ಸ್ಟ್ರಾ. ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪನ್ನು ಸೇರಿಸೋಣ. ಕುದಿ ಬರ್ತಾ ಇರುವಾಗ ಗ್ಯಾಸನ್ನು ಸ್ಲೋ ಮಾಡಿ ಹಾಗೂ ನಾವು ಗ್ರೈಂಡ್ ಮಾಡಿ ಇಟ್ಟ ರವೆ ಇತ್ತು ನೋಡಿ, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಈ ರೀತಿ ಇದನ್ನು ಮಿಕ್ಸ್ ಮಾಡಿ. ಸ್ವಲ್ಪ ಇದು ಬೇಯಕ್ಕೆ ಉಂಟು, ಹಾಗಾಗಿ ಒಳ್ಳೆ ರೀತಿ ಮಿಕ್ಸ್ ಆದಮೇಲೆ ಗ್ಯಾಸನ್ನು ನೀವು ಸ್ಲೋವಲ್ಲಿ ಇಡಿ. ಹಾಗೂ ಇದೇ ರೀತಿ ಸ್ವಲ್ಪ ಡ್ರೈ ಆಗೋವರೆಗೂ ಇದನ್ನು ಮಿಕ್ಸ್ ಮಾಡ್ತಾನೆ ಇರಿ. ಸಾಫ್ಟ್ ಆಗುತ್ತೆ ಹಾಗೂ ನೀರು ಸ್ವಲ್ಪ ಡ್ರೈ ಆಗುತ್ತೆ, ತುಂಬ ಡ್ರೈ ಆಗೋವರೆಗೂ ಇಡಬೇಡಿ. ಓಕೆ, ನೋಡಿ ಕಾಣ್ತಾ ಉಂಟು ನೋಡಿ, ಈ ರೀತಿ ಆಗಬೇಕಿದು. ಒಂದು 2 ನಿಮಿಷ ಅಷ್ಟು ನೀವು ತಿರುಗಿಸಿದರೆ ಸಾಕು, ಸರಿಯಾಗುತ್ತೆ. ಇದಕ್ಕೆ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ತೆಂಗಿನಕಾಯಿ, ನೀರುಳ್ಳಿ, ಹಸಿಮೆಣಸು ಹಾಗೂ ಶುಂಠಿಯನ್ನು ಹಾಕ್ತಾಯಿದ್ದೀನಿ. ಇದರಿಂದ ಇದರ ಟೇಸ್ಟ್ ಡಬಲ್ ಆಗುತ್ತೆ. ಸಣ್ಣ ಸಣ್ಣದಾಗಿ ನೀವು ತೆಂಗಿನಕಾಯಿ ಎಲ್ಲ ಕಟ್ ಮಾಡಿ ಹಾಕಿದರೆ ಅದು ತಿನ್ನಲಿಕ್ಕೆ ಸಿಗುವಾಗ ತುಂಬ ಟೇಸ್ಟ್ ಆಗುತ್ತೆ. ಓಕೆ, ನೋಡಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಗ್ಯಾಸನ್ನು ನಾನು ಸ್ಲೋವಲ್ಲಿ ಇಟ್ಟಿದ್ದೀನಿ ನೋಡಿ, ಸಾಫ್ಟ್ ಆಗಿದೆ ಇವಾಗ ನೋಡ್ಬೋದು. ಇವಾಗ ಗ್ಯಾಸನ್ನು ಆಫ್ ಮಾಡಿ ಹಾಗೂ ಇದು ಸ್ವಲ್ಪ ಬಿಸಿ ಇರುವಾಗ, ತುಂಬ ತಣ್ಣಗಾಗಲಿಕ್ಕೆ ಬಿಡಬೇಡಿ, ಸ್ವಲ್ಪ ಬಿಸಿ ಇರುವಾಗ ಇದನ್ನು ನೋಡಿ ಈ ರೀತಿ ಒಂದೊಂದು ಉಂಡೆಯಾಗಿ ತೆಗೀರಿ ಸೈಡಿಗೆ. ನೋಡಿ ಈ ರೀತಿ ಸಪ್ರೇಟಾಗಿ ನಾನು ತೆಗಿತಾ ಇದ್ದೀನಿ. ತುಂಬ ತಣ್ಣಗಾಗಲಿಕ್ಕೆ ಕೂಡ ಬಿಡಬೇಡಿ, ಆವಾಗ ತುಂಬ ಡ್ರೈ ಆಗುತ್ತೆ. ಸ್ವಲ್ಪ ಇದು ಕೈ ಹಾಕಲಿಕ್ಕೆ ಆಗುವಷ್ಟು ನಿಮಗೆ ಬಿಸಿ ಇದ್ದರೆ ಸಾಕು. ಕೈಗೆ ಸ್ವಲ್ಪ ಎಣ್ಣೆಯನ್ನು ಒರೆಸಿ ನೋಡಿ, ಈ ರೀತಿ ಕರೆಕ್ಟಾಗಿ ರೌಂಡಾಗಿ ಮಾಡಿ, ಸ್ವಲ್ಪ ನೀವು ಇದನ್ನು ರೊಟ್ಟಿ ಎಲ್ಲ ಯಾವ ರೀತಿ ತಟ್ತೀವಿ ನೋಡಿ, ಆ ರೀತಿ ನೀವು ತಟ್ತಾ ಸ್ವಲ್ಪ ಇದನ್ನು ನೋಡಿ ಈ ರೀತಿ ಅಗಲವಾಗಿ ಮಾಡಿದರೆ ಆಯಿತು. ನಿಮ್ಮದು ಎಷ್ಟು ತೆಳುವಾಗುತ್ತೆ ನೋಡಿ, ಅಷ್ಟು ತೆಳುವಾಗಿ ನೀವು ಮಾಡಿದನ್ನು ನೋಡಿ, ಈ ರೀತಿ ಎಷ್ಟು ಸಾಕಿದು. ಓಕೆ, ಇದೇ ರೀತಿ ನಾವು ಉಳಿದದನ್ನು ಕೂಡ ಮಾಡಬೇಕು ನೋಡಿ. ಈಸಿಯಾಗಿ ತೆಗಿಲಿಕ್ಕೆ ಬರುತ್ತೆ ಹಾಗೂ ಏನು ಕಟ್ಟಾಗಲ್ಲ ಇದು ನೋಡಿ. ಅದೇ ರೀತಿ ನೀವು ಮಾಡಿ. ನೀವು ನೋಡಿರ್ಬೋದು, ನಾರ್ಮಲ್ ನಾವು ರೊಟ್ಟಿ ಎಲ್ಲ ಮಾಡಿದರೆ ರವೆಯಿಂದ ಇರಲಿ ಅಥವಾ ಅಕ್ಕಿ ಹಿಟ್ಟಿನಿಂದ ಇರಲಿ, ಅದು ಸ್ವಲ್ಪ ಡ್ರೈ ಆಗುತ್ತೆ, ಗಟ್ಟಿ ಆಗುತ್ತೆ. ಆದರೆ ಇದಕ್ಕೆ ನಾವು ಹೆಸರು ಬೇಳೆಲ್ಲ ಹಾಕಿದ್ರಿಂದ ಇದು ಸಾಫ್ಟ್ ಆಗಿರುತ್ತೆ, ಹೊರಗಡೆ ಕ್ರಿಸ್ಪಿ ಆಗಿರುತ್ತೆ ಹಾಗೂ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಇರುತ್ತೆ. ಇದರಲ್ಲಿ ಶುಂಠಿ ಎಲ್ಲ ಹಾಕಿದ್ರಿಂದ ಆ ಟೇಸ್ಟ್ ಇದಕ್ಕೆ ಡಬಲ್ ಮಾಡುತ್ತೆ. ಓಕೆ, ನೋಡಿ ಈ ರೀತಿ ನೀವು ಮಾಡಿದರೆ ಆಯ್ತು ಇದನ್ನು. ಓಕೆ, ಇದೇ ರೀತಿ ನಾನು ಎಲ್ಲವನ್ನು ಇವಾಗ ಮಾಡ್ತಾಯಿದ್ದೀನಿ. ಜಾಸ್ತಿ ಎಣ್ಣೆ ಕೂಡ ಬೇಕಂತ ಇಲ್ಲ ಈ ಬ್ರೇಕ್ಫಾಸ್ಟಿಗೆ, ಬೇಗನೆ ನೀವು ಮನೆಯಲ್ಲಿ ಮಾಡ್ಬೋದು. ನಾನಿಲ್ಲಿ ಸಣ್ಣದಾಗಿ ಮಾಡಿದ್ದೀನಿ. ನೀವು ಬೇಕಿದ್ರೆ ಕಾವಲಿಗೆ ಎಷ್ಟು ದೊಡ್ಡದಾಗುತ್ತೆ ನೋಡಿ, ಅಷ್ಟು ದೊಡ್ಡ ಕೂಡ ನೀವು ತಟ್ಬೋದು. ರೊಟ್ಟಿ ಎಲ್ಲ ಯಾವ ರೀತಿ ತಟ್ತಾರೆ ನೋಡಿ, ಅದೇ ರೀತಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಹಾಗೂ ನಾವು ರೊಟ್ಟಿ ಮಾಡಿ ಇಟ್ಕೊಂಡಿದ್ವಿ ನೋಡಿ, ಅದನ್ನು ಇದರ ಮೇಲೆ ಇಡ್ತಾಯಿದ್ದೀನಿ ನೋಡಿ, ಈ ರೀತಿ ನೋಡಿ. ಹೀಗೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು 2 ಸೈಡ್ ಕೂಡ ಇದು ಸ್ವಲ್ಪ ಕೆಂಪಾಗುವವರೆಗೂ ನಾವು ಫ್ರೈ ಮಾಡಬೇಕಿದನ್ನು. ಮೇಲ್ಗಡೆಯಿಂದ ನಾನು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಈ ರೀತಿ. ಇದರಿಂದ ಏನಾಗುತ್ತೆ, ಇದು ಡ್ರೈ ಆಗಲ್ಲ, ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೋಡಿ. ಹೀಗೆ ಸ್ವಲ್ಪ ನೀವು ಒರೆಸಿದರೆ ಸಾಕು ಎಣ್ಣೆಯನ್ನು. ಓಕೆ, ಇವಾಗ ಒಂದು ಸೈಡ್ ಫ್ರೈ ಆಗಿದೆ, ನಾನು ಇದನ್ನು ಟರ್ನ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ನೀವು ಇದನ್ನು ಫ್ರೈ ಮಾಡಿದರೆ ಸಾಕು. ಆಲ್ರೆಡಿ ರವೆ ಎಲ್ಲ ಅರ್ಧ ಬೆಂದಿದ್ದರಿಂದ ನೀವು ಸ್ವಲ್ಪ ಇದನ್ನು ಈ ರೀತಿ ಫ್ರೈ ಮಾಡಿದರೆ ತುಂಬ ಟೇಸ್ಟ್ ಇರುತ್ತೆ ಇದು.
ಓಕೆ, ನೋಡಿದ್ರಲ್ಲ, ಇದೇ ರೀತಿ ನಾನಿವಾಗ ಇದನ್ನು 2 ಸೈಡ್ ಕೂಡ ಫ್ರೈ ಮಾಡಿ ತೆಗೆತಿದ್ದೀನಿ ನೋಡಿ. ಓಕೆ, ಇಷ್ಟೇ ಮಾಡಲಿಕ್ಕಿರೋದು. ನೋಡಿದ್ರಲ್ಲ, ಚಟ್ನಿಯೊಂದಿಗೆ ನೀವು ಇದನ್ನು ತಿನ್ನಿ, ಯಾವುದೇ ಸಾರೊಂದಿಗೆ ಇರಲಿ ಅಥವಾ ಕೇವಲ ಖಾಲಿನ ಇದನ್ನು ಟೀಯೊಂದಿಗೆ ನೀವು ತಿನ್ಬೋದು. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಟೇಸ್ಟ್ ಮಾಡಿ ಆದಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಆಗಿತ್ತು ಅಂತ ಹೇಳಿ. ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಓಕೆ, ಆಲ್ರೆಡಿ ನಾನು ತೋರಿಸಿದ್ದೀನಿ ಇದು ಯಾವ ರೀತಿ ಇದೆ ಅಂತ ಹೇಳಿ. ಕಟ್ ಮಾಡಿ ಕೂಡ ನಿಮಗೆ ನೋಡಿದ್ರಲ್ಲ, ಸಾಫ್ಟಾಗಿ ಚೆನ್ನಾಗಿರುತ್ತೆ. ಓಕೆ, ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.